ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಯಾವುದೇ ರೀತಿ ಎಂಬ್ರಾಯ್ಡ್ರಿ ಡಿಸೈನ್ ಆಗಲಿ ಅಥವಾ ಸ್ಟಿಚಿಂಗ್ ಕಟ್ಟಿಂಗ್ ಯಾವುದೇ ರೀತಿ ವಿಡಿಯೋಗಳನ್ನ ಹಾಕ್ತಾಯಿಲ್ಲ. ನಾನಿಲ್ಲಿ ಒಂದು ಡೈಮಂಡ್ ರಿಂಗ್ನ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಆ್ಯಕ್ಚುಲಿ ಡೈಮಂಡ್ ರಿಂಗ್ ತೊಗೊಳ್ಬೇಕು ಅಂತ ಹೋಗಿಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಡೈಲಿ ವೇರ್ಗೆ ಒಂದು ರಿಂಗ್ ತೊಗೊಳ್ಳೋಣ ಅಂತ ಹೋಗಿದ್ದು. ಅಲ್ಲೋದ್ಮೇಲೆ ನಮ್ಮ ಬಜೆಟ್ಗೆ ಡೈಮಂಡ್ ರಿಂಗ್ ಸಿಗುತ್ತೆ ಅಂತ ಅಂದರು. ಹಾಗಾಗಿ ಅದನ್ನೇ ತೊಗೊಳ್ಳೋಣ. ನನ್ನ ಹತ್ರನೂ ಯಾವುದೇ ರೀತಿ ಡೈಮಂಡ್ ರಿಂಗ್ ಆಗಲಿ ಯಾವುದೇ ರೀತಿ ಡೈಮಂಡ್ ಕಲೆಕ್ಷನು ಯಾವುದೂ ಇಲ್ಲ, ಆಯಿತಾ. ಹಾಗಾಗಿ ಇದು ಫಸ್ಟ್ ನನ್ನ ಡೈಮಂಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಅನ್ನಿಸ್ತು. ನೋ ಸ್ಪಿನ್ನು ಮತ್ತು ರಿಂಗ್ನ ನೋಡಿದೆ, ಅದರಲ್ಲಿ ರಿಂಗು ಬೆಟರ್ ಅನ್ನಿಸ್ತು. ಅದಕ್ಕೋಸ್ಕರ ನೋ ಸ್ಪಿನ್ನು ತೊಗೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಇವಾಗ ರಿಂಗ್ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ನೋಡೋಣ, ಒಂದು ಡೈಮಂಡ್ ನೋ ಸ್ಪಿನ್ ತೊಗೊಳ್ಳೋಣ ಅಂತೇಳಿ ರಿಂಗ್ನ ತೊಗೊಂಡೆ. ನೋಡಿ, ಏನೇ ಆಗಿರ್ಬೋದು, ಅಂದರೆ ಗೋಲ್ಡ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ಗಂಡನೇ ಆಗಲಿ ಅಥವಾ ಅಪ್ಪ ಅಮ್ಮ ಅಣ್ಣ ಯಾರು ಈ ರೀತಿ ಕೊಡಿಸ್ದಾಗ ಅದ್ರ ಮೇಲೆ ಬೇರೆ ರೀತಿಯೇ ಫೀಲಿಂಗ್ಸ್ ಇರುತ್ತೆ. ಬಟ್ ನಾವು ದುಡ್ದಿರೋವಂಥ ದುಡ್ಡಲ್ಲಿ ಏನಾದರೂ ಒಂದು ತೊಗೊಳ್ತೀವಿ ನೋಡಿ, ಫಸ್ಟಾಗಿ ನಾವು ದುಡ್ದಿರುವಂಥ ದುಡ್ಡಲ್ಲಿ ಏನಾದ್ರು ತೊಗೊಂಡಾಗ ಆಗುವಂಥ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ದುಡ್ದಿರುವಂಥ ದುಡ್ಡಲ್ಲಿ ಜಾಕ್ ಮಿಷಿನ್ನ ತೊಗೊಂಡೆ. ಆವಾಗಲೇ ನಾನು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಒಂದು ಮೋಟಿವೇಶನ್ ಆಗಿರಲಿ. ನೀವೇನಾದರೂ ಒಂದು ₹100 ಸಂಪಾದನೆ ಮಾಡ್ತೀರಾ ಅಂತಂದರೆ ಅದರಲ್ಲಿ ಸ್ವಲ್ಪ ಉಳಿಸಿ ಏನಾದರೂ ಒಂದು ನಿಮ್ಗೆ ಮುಂದೆ ಯೂಸ್ ಆಗುತ್ತೆ ಅನ್ನೋ ಒಂದು ವಸ್ತುಗಳ ಮೇಲೆ ನೀವು ಇನ್ವೆಸ್ಟ್ನ ಮಾಡಿ. ಅದನ್ನು ನೋಡಿದಾಗಲೆಲ್ಲ ನಿಮಗೆ ಅನ್ನಿಸ್ತಿರಬೇಕು, ನಿಮಗೆ ಪ್ರೌಡ್ ಫೀಲ್ ಆಗಬೇಕು, ಇದನ್ನು ನಾನು ನನ್ನ ದುಡಿಮೆಯಿಂದ ತೊಗೊಂಡಿರೋದು ಅಂತ ಹೇಳಿ. ಮತ್ತು ನಾನು ಇಲ್ಲೇನು ಬ್ಲರ್ರಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ನನ್ನ ಪ್ರೈವೇಟ್ ಮೊಬೈಲ್ ನಂಬರ್ ಇದೆ. ಹಾಗಾಗಿ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಅಷ್ಟೇ. ನನಗೆ ಡೈಮಂಡ್ ಬಗ್ಗೆ ತುಂಬ ಏನು ತಿಳ್ಕೊಂಡಿಲ್ಲ. ನನಗೆ ಅಂದರೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ರಿಂಗ್ ಬಂದು 2.5 ಗ್ರಾಮ್ ಇದೆ. ಅಂದರೆ 2.5 ಗ್ರಾಮ್ಗೆ ಒಂದು 10 ಮಿಲಿ ಕಡಿಮೆ ಇದೆ ಅಷ್ಟೇ ರಿಂಗ್ ವೆಯ್ಟು. ನಾವು ನಾರ್ಮಲ್ ಗೋಲ್ಡ್ ರಿಂಗ್ ತೊಗೊಳ್ಬೇಕು ಅಂತಲೇ ಹೋಗಿದ್ದು. ಅಂದರೆ ನಾವು ನೋಡಿದ್ವಿ ಗೋಲ್ಡ್ ರಿಂಗು ಸಹ, ಆದರೆ ಡೈಮಂಡ್ ರಿಂಗ್ ಸಿಗುತ್ತೆ ಅಂತ ಗೊತ್ತಾಯ್ತಲ್ವ. ಹಾಗಾಗಿ ಡೈಮಂಡ್ ಒಂದು ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಡೈಮಂಡ್ ರಿಂಗ್ಗೆ ತೊಗೊಂಡೆ. ನೋಡಿ, ಈ ರೀತಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಈ ರಿಂಗು ಸ್ವಲ್ಪ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ನಾನು ಈಗಲೂ ಸಹ ತಿಂಗಳಿಗೆ ₹7,000 ಅಂದರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಬಟ್ ನೀವು ₹7,000 ಆಗಿಲ್ಲ ಅಂತಂದರೂ ಜಸ್ಟ್ ಒಂದು ₹500 ಶುರು ಮಾಡಿ. ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಆಯಿತಾ. ನಾನು ಹಳೆ ವೀಡಿಯೋಗಳಲ್ಲೂ ಹೇಳಿದ್ದೀನಿ, ನಾನು ಯಾವುದೇ ರೀತಿ ಬಟ್ಟೆಗಳಿಗೆ, ಅದರಲ್ಲೂ ಮಕ್ಕಳು ಬಟ್ಟೆಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ನಾನು ಟೈಲರ್ ಆಗಿರೋದ್ರಿಂದ ನಾನೇ ಸ್ಟಿಚ್ ಮಾಡಿಬಿಡ್ತೀನಿ, ಮೆಟೀರಿಯಲ್ ತಂದು ಸ್ಟಿಚ್ ಮಾಡ್ತೀನಿ. ನನಗೆ ಈ ರೀತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಇಷ್ಟ. ಯಾಕಂದರೆ ಅದು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ₹7,000 ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದು ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಮಂತ್ಸಲ್ಲಿ ನೋಡೋಣ ಏನು ತೊಗೊಳ್ಬೇಕು ಅಂತ ಹೇಳಿ ಐಡಿಯಾ ಇಲ್ಲ. ಅದರಲ್ಲಿ ನಾನು ಏನು ತೊಗೊಂಡೆ ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಒಂದು ಮೋಟಿವೇಶನ್ ಆಗಿರಲಿ ಅಂತ ಒಂದು ಪುಟ್ಟದಾಗಿ ವಿಡಿಯೋ ಮಾಡಿದೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.